ಇಷ್ಟು ಮಾತ್ರ ಇರ್ತೀವಿ. ಅದನ್ನು ನಾವು ಧ್ಯಾನ ಅಂತ ಕರಿತೀವಿ. ರಾಮಕೃಷ್ಣಾಶ್ರಮದಲ್ಲಿ ಒಂದು ಮೆಡಿಟೇಷನ್ ಟೆಕ್ನಿಕ್ ಇದೆ. ರಾಮಕೃಷ್ಣ ಗುರುಗಳನ್ನು ಹೃದಯ ಕಮಲದಲ್ಲಿ ಧ್ಯಾನಿಸೋದು ಅಂತ. ಅದು ಕೂಡ ಒಂದು ಧಾರಣ ಮತ್ತು ಧ್ಯಾನಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಹಾಗೆ ನೆಕ್ಸ್ಟು ಸಮಾಧಿ. ಸೊ ಈ ಧ್ಯಾನ ಹಾಗೇ ಕಂಟಿನ್ಯೂ ಆದಾಗ ಏನಾಗುತ್ತೆ, ತದೇವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ. ಒಂದು ಸ್ಟೇಜ್ ಯಾವಾಗ ರೀಚ್ ಆಗುತ್ತೆ ಅಂದರೆ, ಈ ಧಾರಣ ಮತ್ತು ಧ್ಯಾನ ಕಂಟಿನ್ಯೂ ಆಗ್ತಾ 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 ಒಂದು ಸ್ಟೇಜ್ ರೀಚ್ ಆಗುತ್ತೆ. ಆ ಸ್ಟೇಜಲ್ಲಿ ನೀವು ಇರಲ್ಲ, ನಿಮ್ಮ ಮುಂದೆ ಇರುವಂತಹ ಆಬ್ಜೆಕ್ಟು ಇರಲ್ಲ. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಮಾಧಿ. ಇಲ್ಲಿ ಸಮಯದ ಪರಿವೇ ಇರೋದಿಲ್ಲ. ನಿಮಗೆ ಸಮಯ ಗೊತ್ತಾಗದೇ ಇಲ್ಲ. ಕಣ್ಣು ಮುಚ್ತೀರಾ, ಕಣ್ಣು ತೆಗಿತೀರಾ, ಎಷ್ಟೋ ಗಂಟೆಗಳಾಗ್ಬಿಟ್ಟಿರುತ್ತೆ. ಈಗಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ, ಋಷಿಮುನಿಗಳ ಕಾಲದಲ್ಲಿ ಎಷ್ಟೋ ವರ್ಷಗಳು ನೀವು ನೋಡಿರ್ತೀರ ಪಿಕ್ಚರ್ಗಳಲ್ಲಿ, ಹುತ್ತ ಬೆಳ್ಕೊಂಡಿರುತ್ತೆ. ಮತ್ತು ಇವರು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಬುದ್ಧನ ಫೋಟೋವನ್ನು ನೋಡಿದ್ರೆ ಬುದ್ಧನ ಫೋಟೋ, ಬುದ್ಧನ ತಲೆ ಮೇಲೆ ಕೂದಲು ರೌಂಡ್ 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 ಇರುತ್ತೆ. ಏನಿರ್ಬೋದು ಅದು? ಸಮಾಧಿ ನೋಡಿ, ಅದು ಸಮಾಧಿ ಸ್ಟೇಟಲ್ಲಿ ಸಂತೋಷವಾಗಿರೋದು. ಬುದ್ಧನ ಫೋಟೋ ನೋಡಿದ್ರೆ ನೀವು ತಿಳ್ಕೊಬೋದು, ಮತ್ತು ನಮ್ಮ ಯಾವುದೇ ಗುರುಗಳ ಫೋಟೋವನ್ನು ನೋಡಿದ್ರೆ ನೀವು ತಿಳ್ಕೊಬೋದು. ಓಕೆನಾ? ಏನಪ್ಪ ಅದು ಅಂದರೆ, ಈ ಬಸವನ ಹುಳ ಬರುತ್ತಲ್ಲ, ಸ್ನೇಲ್ ಬಸವನ ಹುಳ ಅಂತ ಬರುತ್ತಲ್ಲ, ಅದು ತಲೆ ಮೇಲೆ ಬಂದಿದೆ. ಆ್ಯಕ್ಚುಲಿ ಆ ಸ್ಟೇಜಲ್ಲಿ ಇದ್ದರು, ಅಷ್ಟೊಂದು ಬಸವನ ಹುಳ ತಲೆಯಲ್ಲಿ ಕೂತಿದ್ರು ಕೂಡ ಅವರ ಮುಖದಲ್ಲಿ ಆ ಹಸನ್ಮುಖಿ ಅಥವಾ ಹ್ಯಾಪಿನೆಸ್ ಅನ್ನೋದು ನೀಟಾಗಿ ಇತ್ತು. ಸೊ ಅದನ್ನು, ಆ ಸ್ಟೇಟನ್ನು ನಾವು ಸಮಾಧಿ, ಕಾಲದ ಪರಿವೇ ಇರಲ್ಲ, ಆಚೆ ಕಡೆ ಏನು ಬೇರೆ ಏನಾಗ್ತದೆ ನನ್ನ ದೇಹಕ್ಕೆ ಅನ್ನೋದಿರಲ್ಲ. ಸೊ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಸ್ಟೇಟ್ ಆಫ್ ಯರ್ ಲೈಫ್. ಸೊ ಅದಕ್ಕೆ ಆ ಸಮಾಧಿಯನ್ನು ರೀಚ್ ಮಾಡೋದಕ್ಕೆ ತುಂಬ ಜನ ಕಷ್ಟಪಡ್ತಾರೆ. ಹ್ಯಾಪಿಯೆಸ್ಟ್ ಸ್ಟೇಟ್ನ ಫೀಲ್ ಮಾಡೋಣ ಅಂತ ಇದನ್ನೇ ಹೇಳೋದು. ಅನವಸ್ಥಿತ್ವ, ಇಲ್ಲಿ ಕೆಲವು ಸಲ ರೀಚ್ ಆಗ್ತಾರೆ, ಬಟ್ ಅದು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದು ಹೆಂಗೆ ರೀಚ್ ಆಗುತ್ತೆ ಅಂತ ಮರ್ತು ಬಿಟ್ಟಿರ್ತಾರೆ. ಸೊ ಇಲ್ಲಿ ಯೋಗ ವಿಜ್ಞಾನಗಳು ಇಲ್ಲೂ ಕೂಡ ಆ್ಯಡ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಹ್ಯಾಪಿಯೆಸ್ಟ್ ಸ್ಟೇಟ್. ಯಾವುದೇ ಆಲೋಚನೆಗಳಿಲ್ಲದೆ ಇರುವಂತಹ ಮನಸ್ಸು. ಸುಮಾರು ಜನ ಸಮಾಧಿನಲ್ಲೇ ಕೆಲಸ ಮಾಡೋ ಸುಮಾರು ಜನ ಇದ್ದಾರೆ. ಸಮಾಧಿ ಅಂದರೆ ನಾನು ಕೂತ್ಕೊಂಡು ಚಟಮಟಿಕೆ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಅನ್ನೋದಲ್ಲ. ಕರ್ಮಯೋಗದಲ್ಲಿ ಸಮಾಧಿ ಇದ್ದಾರೆ, ಭಕ್ತಿ ಯೋಗದಲ್ಲಿ ಸಮಾಧಿಯನ್ನು ಮಾಡ್ತಾರೆ, ನೀನು ಮಾಡುವ ಕೆಲಸದಲ್ಲಿ ಸಮಾಧಿಯನ್ನು ಮಾಡ್ತಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಬುದ್ಧ ಅವರು ಇದ್ದಾರೆ, ಅರವಿಂದ್ ಅವರು ಇದ್ದಾರೆ. ಇವರೆಲ್ಲ ಲಿವಿಂಗಲ್ಲಿದ್ದು ಸಮಾಧಿಯನ್ನು ಸಾಧಿಸ್ತವರು. ಸೊ ಕೊನೆಗೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಂತ ಹೇಳುತ್ತೆ ಅಂದರೆ, ಹೆಲ್ತ್ ಇಸ್ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಆ್ಯಂಡ್ ನಾಟ್ ನಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಅಂದರೆ ನಾನು ಡಾಕ್ಟರ್ ಹತ್ರ ಹೋಗ್ಬೋದು, ಅವ್ರು ಹೇಳ್ಬೋದು ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ರಿಪೋರ್ಟ್ ಸರಿಯಾಗಿದೆ ಸರ್, ಅವ್ರು ಅಷ್ಟು ಹೇಳಿದ್ರು ಮತ್ತೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿದೆ ಸರ್, ಅದು ಯಾಕೋ ಒಂಥರ ಸರ್ ಏನೋ ಇದೆ. ಸೊ ಅದನ್ನೇ ಹೇಳಿರೋದ್ರಲ್ಲಿ ನಾಟ್ ನಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಯಾವಾಗ ಮತಿ ಅಥವಾ ಚಿತ್ತ ಕ್ಲಿಯರ್ ಆಗುತ್ತೋ ನೀವು ಸಂತೋಷವಾಗಿ ಜೀವನದಲ್ಲಿ ಯಾವುದೇ ರೋಗಗಳಿಲ್ಲದೆ ಇರ್ತೀರ. ಆ್ಯಕ್ಚುಲಿ ಇದು ಯೋಗ. ಈ ಸ್ಟೇಟನ್ನು ತಲುಪಿದ್ರೆ ಯೋಗ. ಇಲ್ಲ ಅಂದರೆ ಇಟ್ ಈಸ್ ಲೈಕ್ ಏನಂದ್ರೆ ಹೇಳ್ತೀವಿ, ಬೇರೆ ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಅಂತ ಕರಿತೀವಿ. ನಾನು ನಮ್ಮ ಕ್ಲಾಸ್ಗೆ ಹೇಳ್ತಾ ಇರ್ತೀನಿ, ಸ್ವಲ್ಪ ರೂಢಾಗಿ ಹೇಳ್ತಾ ಇರ್ತೀನಿ. ಏನು ಅಂದರೆ, ಏನಪ್ಪ ಯೋಗ ಅಂದರೆ ಏನಪ್ಪ ಅಂದರೆ, ಕತ್ತೆಯಿಂದ ಕುದುರೆ ಆಗಬೇಕು. ಕತ್ತೆ 10 ವರ್ಷ ಆದರೆ ಕತ್ತೆ ಆಗಿದ್ರೆ ಏನು ಪ್ರಯೋಜನ ಇದೆ? ಕತ್ತೆಯಿಂದ ಕುದುರೆ ಆದರೆ ಅದು ಯೋಗ. ಸೊ ಅದನ್ನು ರೀಚ್ ಮಾಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಮೇಡಮ್ ಹತ್ರ ಹೇಳ್ತಾ ಇದ್ದೆ, ಒಂದು ಖುಷಿ ಏನಪ್ಪ ಅಂದರೆ, ಅರವಿಂದ ಇದು ಕಟ್ಟಿದಾಗ ನಿಯರ್ಲಿ ನಾನು ಒಂದು 3 ವರ್ಷ ಮೇಲ್ಗಡೆ ಬಂದು ನಾನು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಇಲ್ಲೇ ಕೂತ್ಕೊಂಡು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ. ಇಲ್ಲಿ ಮಾತಾಡುವಂಥ ಚಾನ್ಸ್ ಸಿಗಿದೆ. ಸೊ ಅರವಿಂದ ಗುರುಗಳಿಗೂ ಕೂಡ ನನ್ನ ನಮನವನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. Any questions? Any questions is there? You can ask. Questions? If any questions is there, you can ask. ಸಂತೋಷ ಬರ್ಬೇಕಾದ್ರೆ ಏನು ಮಾಡೋದು? ಸಂತೋಷ ಪಡಬೇಕು, ಏನು ತಗೋಬೇಕು? ಇಲ್ಲ, ಸಂತೋಷ ಪಡಬೇಕು ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟು ಅಂದರೆ ಏನೋ ಒಂದು ಕಲಿತಾ ಇದ್ದೀನಿ ಅನ್ನೋ ಭಾವನೆ ಬರಬೇಕು. ಇವಾಗ ನೀವು ಇಲ್ಲಿ ಬಂದು ಕೂತ್ಕೊಂಡ್ರೆ, ಅಯ್ಯೋ ಇವರೇನು ಹೇಳೋದು ನನಗೆ ಗೊತ್ತು, ನಾನು 20 ವರ್ಷದಲ್ಲೇ ಕಲ್ತಿದ್ದೆ, ಆ ಭಾವನೆ ಇದ್ರೆ ಆಗಲ್ಲ.
ಏನೋ ಒಂದು ಹೊಸ ವಿಷಯ ಹೇಳ್ತಾ ಇದ್ರಪ್ಪ, ನನಗೆ ಇದರಿಂದ ಏನೋ ಒಂದು ವರ್ಡ್ ಸಿಗುತ್ತೆ, ನನಗೆ ಏನೋ ಅರ್ಥ ಆಗುತ್ತೆ ಅನ್ನೋ ಭಾವನೆ ಬಂದ್ಬಿಟ್ರೆ ನ್ಯಾಚುರಲಿ ಒಳಗಡೆ ಸಂತೋಷ ಹೋಗುತ್ತೆ. ಆ ಭಾವನೆ ಇಲ್ಲ ಅಂದ್ರೆ ಆಗಲ್ಲ. ದುರಾಸೆ ಬಿಡ್ಬೇಕಾ? ದುರಾಸೆ ದುರಾಸೆ ಬಿಡ್ಬೇಕು. ದುರಾಸೆ ಅಂದ್ರೆ ನಾವು 50 ಲಕ್ಷ ನಮಸ್ತೆ. ರಾಜೇಶ್ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಸ್ ವಾಸಯ್ಯನ ವರ್ಷಕ್ಕೆ ಸೀನಿ ಅಲ್ಲಿ ಹೇಳ್ಕೊಟ್ಟಿದ್ದನ್ನು ಭಾಳ ಸಿಸ್ಟಮ್ಯಾಟಿಕ್ ಆಗಿ ಭಾಳ ಎಲ್ರಿಗೂ ಅರ್ಥವಾಗ ಹಾಗೆ ಅದನ್ನು ವಿಂಗಡಿಸಿ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾವುದು ಇಂಪಾರ್ಟೆಂಟ್ ಸೂತ್ರ ಅದು ಮಾತ್ರ ತಗೊಂಡು ದ ಹೋಲ್ ಪತಂಜಲಿ ಶಾಸ್ತ್ರನ ಚೆನ್ನಾಗಿ ಹೇಳ್ಕೊಡ್ತಾರೆ. ದೇವರಿಂದ Samadhi state, I just want to know, like Vivekananda ಅವರೆಲ್ಲ ಸಮಾಧಿ ಸ್ಟೇಟ್ and also like ನಾಳೆ ನಾನು ಹೋಗ್ತೀನಿ ಅದು ತ್ಯಾಗ ಮಾಡ್ತೀನಿ ಅಂದ್ರೆ ಹೌದೇ ಸಮಾಧಿ ಅಂದ್ರೆ ಅದೇ ಅರ್ಥ ಮಾಡ್ಕೊಳ್ಳೋದು. ಸಮಾಧಿ ಬೇರೆ, ಪ್ರಾಣವನ್ನು ಬಿಡೋದು. ಸಮಾಧಿ ಅಂದ್ರೆ ಏನಪ್ಪ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿರೋದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ECG ಮಿಷನ್ ನೋಡ್ತಾ ಇರ್ತೀರ, ಬಟ್ ಆ್ಯಕ್ಚುಲ್ ಮೀನಿಂಗ್ ತಗೋಬೇಡಿ ECG ಮಿಷನ್ಗೆ. ಅದರಲ್ಲಿ ಗ್ರಾಫ್ ಹಿಂಗೆ ಬರ್ತಾ ಇರುತ್ತೆ, ಓಕೆನಾ? ಬಟ್ ಒಂದು ಸ್ವಲ್ಪ ಹೊತ್ತಾದಮೇಲೆ ನೀವು ಒಂದು ಲೈನ್ ಬರುತ್ತೆ. ದಟ್ ಸ್ಟೇಟ್ ಈಸ್ ಕಾಲ್ಡ್ ಎಸ್ ಸಮಾಧಿ. ಅಂದರೆ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಥಾಟ್ಗಳು ಬರ್ತಾ ಇದೆ, ಆ ಥಾಟ್ಗಳು ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೆ ಅಷ್ಟೇ, ಯಾವುದು ಫಿಲ್ಟರ್ ಆಗ್ತಾ ಇಲ್ಲ. ಯಾವ್ದು ಬೇಕೋ ಅದು ಮಾತ್ರ ಫಿಲ್ಟರ್ ಆಗ್ತಾ ಇದೆ. ಆ ಸ್ಟೇಜನ್ನು ನಾವು ಸಮಾಧಿ ಅಂತ, ಓಕೆನಾ? ಸಮಾಧಿ ಅಂದರೆ ಜಸ್ಟ್ ಹೋಗ್ಬಿಟ್ರು ಆ ಥರ ಅಲ್ಲ. ಸಮಾಧಿ ಸ್ಥಿತಿಯಲ್ಲಿ ಕೆಲಸ ಮಾಡಿಕೊಂಡ್ರೆ ಆ ಥರ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆ ಸಮಾಧಿ ಸ್ಥಿತಿಯಲ್ಲಿ ಕೆಲಸ ಮಾಡಿ. ಹಾಂ, ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಒಬ್ಬಟ್ಟು ನಾವು ತಿಂದರೆ ಗೊತ್ತಾಗುತ್ತೆ. ಆನಂದಮಯ ಕೋಶ ಫೀಲ್, ಆನಂದ, ಖುಷಿ, ಅದು ನ್ಯಾಚುರಲ್ ಆಗಿ ನಿಮ್ಮ ಮುಗುಳ್ನಗೆ ಬಂದ್ಬಿಡುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಮುಖ ಕಮಲಗಳು ಅರಳ್ಬಿಡುತ್ತೆ. ಅಷ್ಟೇ ರೀಚ್ ಆದ ತಕ್ಷಣ ಮುಗುಳ್ನಗೆ ಬಂದ್ಬಿಡುತ್ತೆ, ಮತ್ತು ಮುಖ ಕಮಲಗಳು ಅರಳ್ಬಿಡುತ್ತೆ. But if you practice all these things what you explain now, so ಡೆಫಿನೆಟ್ಲಿ ನಾನು ಅದೇ ಹೇಳೋದು. ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ಗೂ ನಾನು ಅದೇ ಹೇಳೋದು. ಏನು ಅಂದರೆ, ಮಾಡ್ತೀರಾ, ಅರ್ಥ ಮಾಡ್ಕೊಂಡು ಮಾಡಿ. ಜ್ಞಾನ ಯೋಗ ಇಲ್ಲ ಅಂದರೆ ನಿಮಗೆ ಯೋಗ ಅರ್ಥ ಆಗಲ್ಲ. ಅಂದರೆ ನಾನು ದಿನ ಸೂರ್ಯ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಂದರೆ ಯೋಗ ಅರ್ಥ ಆಗಲ್ಲ. ಜ್ಞಾನ ಯೋಗವನ್ನು ತಗೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸಮಾಧಿ ಅಂದ್ರೇನು, ಧಾರಣ ಅಂದ್ರೇನು, ಧ್ಯಾನ ಅಂದ್ರೇನು, ನನಗೇನಾಗ್ತಾ ಇದೆ, ನನಗೇನು ವೇರಿಯೇಷನ್ ಆಗ್ತಾಯಿದೆ. ಇವಾಗ ನಾನು ಅಕಸ್ಮಾತ್ ಪ್ರತ್ಯಾಹಾರ ಅಂತ ಹೇಳಿದೆ, ನಾನು 9 ದಿವಸ ಉಪವಾಸ ಮಾಡ್ತೀನಿ ಏನೂ ಇಲ್ದಂಗೆ. ಸೊ ಅಲ್ಲಿ ನನಗೆ ಅರ್ಥ ಆಗುತ್ತೆ ಏನು ಮನಸ್ಸನ್ನು ನಾನು ಕಂಟ್ರೋಲ್ ಮಾಡೋದು ಅಂದ್ರೇನು, ಮತ್ತು ಏನೋ ಆ ಇಂದ್ರಿಯಗಳನ್ನು ನಾನು ಒಳಗಡೆ ತಗೊಳ್ಳೋದು ಅಂದ್ರೇನು ಅರ್ಥ ಆಗುತ್ತೆ. ಬಟ್ ಅದು ಮಾಡಿದ್ರೆ ಅರ್ಥ ಆಗೋದು. ಬಟ್ ಅದನ್ನು ಹೇಳೋದು ಈ ಥರನೇ ಹೇಳ್ಬೋದಷ್ಟೇ, ಬಟ್ ಇನ್ನೊಬ್ರಿಗೆ ಅರ್ಥ ಆಗಲ್ಲ. ಅದೇ ಹೇಳ್ದಂಗೆ ನಾನು ಅದೇ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಏನಂದರೆ ಇದು ಏನೋ ಡೋಕ್ಲಾನ ಏನೋ ಬರುತ್ತಲ್ಲ, ಇದು ನಾರ್ತ್ ಇಂಡಿಯನ್ ಒಂದು ಸ್ವೀಟು ಅದಿನ ಕಾರಣ ಅದು ನಾವು ತಿಂದಿಲ್ಲ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋದು ಎಷ್ಟು ಅರ್ಥ ಆಗುತ್ತೋ ಆ ಥರ ಆಗಿಬಿಡುತ್ತೆ. ಸೊ ಅದು ತಿಂದ್ರೇ ಅದರ ಮಜಾ ಗೊತ್ತಾಗುತ್ತೆ. Any other questions? Well, friends, before the vote of thanks, few words of Sri Aurobindo and the mother on yoga. By yoga, we mean a methodized effort towards self-perfection by the expression of the potentialities latent in the being and a union of the human individual with the universal and transcendent existence. You must come out of words and get into action, get into experience, get into life. The secret of success in yoga is to regard it not as one of the aims to be pursued in life, but as the whole of life. Well, friends, we thank Shri T.S. Rajesh for a very beautiful, practical and a down-to-earth presentation on culturing of disturbed children through Yoga Shastra. A few pointers of the talk.
When mind wanders, focus it on God. By restraining respiration, the yogi gets steadiness of mind. Mind gets clarified by attitudes of friendliness, compassion, gladness, and indifference. Sthiram Sukham Asanam. From purity of food comes purity of mind. Well friends, we thank you once again and request him to please come again and enlighten us further. Well friends, the Spectrum series of program continues. Before that, a few words about us. Sri Aurobindo Society, JP Nagar, a branch of Sri Aurobindo Society, Puducherry, is engaged in spreading the teachings of Sri Aurobindo and the Mother. Besides the Nirambika School for New Age, other regular activities here are meditation, yoga, dance, Sanskrit classes, cultural programs, study group, regular discourses, exhibitions, book publications in Kannada, and many more. Well friends, you can help us in the divine work here by becoming members of Sri Aurobindo Society. The forms are available at the reception. As a member, you get a beautiful colored magazine every month with the mantric writings of Sri Aurobindo and the Mother. This is also available in all the Indian languages. By sponsoring our publications and other activities, by volunteering your service, and you can also visit our parent website, safik.in, that is Sri Aurobindo Foundation for Indian Culture. Well friends, the Spectrum series of programs for the next Saturday, that is 14th, we are having a topic on health, that is acupressure and acupuncture. In the evening from 5:30 to 6:30 by Dr. Ganga Pratinidhi from the Nature Cure Hospital, 3rd block, Jayanagara. All are welcome in the evening from 5:30 to 6:30. And we close this session with 2 minutes silence. Thank you. Question? Yeah, sorry. I forgot. May I now request Dr. Shaimanta Kamani to please hand over the memento and a book to our guest, Sri T.S. Rajesh. The book on the psychic being by Sri Aurobindo and the Mother. Dr. Shaimanta Kamani also has done yoga therapy. The psychic being ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮದು ಎಲ್ಲಿದೆ ನಿಮ್ಮ ಇದು ಹೇಳಿದ್ರು ಐ ಥಿಂಕ್ ಅದೇ ಐ ಸ್ಪೋಕ್ ಟು ಐ ಕಮ್ ಆನ್ ದಿಸ್ Thanks. Sorry. We close